ಅಂದರೆ ನಾವು ಈ ಕೃಷಿ ಅರಣ್ಯ ಆಗ್ರೋ ಫಾರೆಸ್ಟ್ರಿ ಅಂತ ಹೇಳ್ತೀವಲ್ಲ, ಅಂದರೆ ನಮ್ಮ ಕೃಷಿ ಭೂಮಿಯಲ್ಲಿ ಅರಣ್ಯ ವೃಕ್ಷಗಳನ್ನು ಜೋಡಿಸುವುದು, ಇದ್ರ ಬಗ್ಗೆ ನಾವು ಆವಾಗವಾಗ ಮಾತಾಡ್ತಾ ಇರ್ತೀವಿ. ಇದು ನಮ್ಮನೆ ತೋಟ, ಹಾಸನ ಜಿಲ್ಲೆ ಆಲೂರು ತಾಲೂಕು, ಪಾಳ್ಯ ಹೋಬಳಿ. ಇಲ್ಲಿ ಈ ಭಾಗದಲ್ಲಿ ನಾವು ಒಂದು ಬಫರ್ ಝೋನ್, ಸಂರಕ್ಷಿತ ವಲಯ ಮಾಡಬೇಕು ಅನ್ನೋ ಉದ್ದೇಶದಿಂದ 2ರಿಂದ 3 ಸಾಲು ನಾವು ವಿವಿಧ ಪ್ರಜಾತಿಯ ಸಸ್ಯಗಳನ್ನು, ಮರ ಸಸ್ಯಗಳನ್ನು ಬೆಳೆಸ್ತಾ ಇದ್ದೀವಿ. ಇವತ್ತು ನಿಮಗೆ ಇಲ್ಲೊಂದು ಗಿಡ ಪರಿಚಯ ಮಾಡಿಕೊಡ್ತೀನಿ. ಇದನ್ನು ನಾವು ಇಲ್ಲಿ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಇದಕ್ಕೆ ಕೂಳಿ ಗಿಡ ಅಥವಾ ಕೂಳಿ ಮರ ಅಂತ ನೀವು ಗಮನಿಸ್ಬೋದು. ಕಾಂಡ ನೋಡಿ ಯಾವ ರೀತಿ ಬಂದಿದೆ, ಕೂಳಿ ಮರ ಅಂತೀವಿ. ಇದನ್ನು ಶಿವನಿ ಗಿಡ ಅಂತಲೂ ಹೇಳ್ತಾರೆ. ಈ ಶಿವನಿ ಗಿಡ ಅನ್ನೋದು ಒಂದು ನೋಡಿ ವಿಶಾಲವಾದ ಅಗಲವಾದ ಎಲೆಗಳನ್ನು ಇರ್ತಕ್ಕಂಥ ಒಂದು ವೃಕ್ಷ. ಸದೃಢವಾದ ಕಾಂಡವನ್ನು ನಿರ್ಮಾಣ ಮಾಡಿಕೊಂಡಿದೆ. ಇದನ್ನು ನಾನು ಕಳೆದ ವರ್ಷ ಹಾಕಿದ್ದು. ಈಶಾ ಫೌಂಡೇಶನ್ನಿಂದ ನಾನು ಸಾಕಷ್ಟು ಗಿಡಗಳನ್ನು ತರಿಸಿ, ಈ ಅರಣ್ಯ ಪ್ರಭೇದ ಸಸ್ಯಗಳನ್ನು ತರಿಸಿ ಹಾಕ್ತಾ ಇರ್ತೀವಿ. ಇದನ್ನು ನಾನು ಕಳೆದ ವರ್ಷದಲ್ಲಿ ತರಿಸಿದ್ದೆ. ನೀವಿಲ್ಲಿ ಗಮನಿಸ್ಬೋದು, ಈ ಕೂಳಿ ಗಿಡ ಅಥವಾ ಶಿವನಿ ಈ ರೀತಿ ಬೆಳೀತಾ ಇದೆ ನೋಡಿ. ಇದೆಲ್ಲ ಕೊಂಬೆಗಳೆಲ್ಲ ಬಂದಿದೆ. ಮತ್ತು ತಂತಾನೆ ಇಲ್ಲಿ ಫ್ಯಾನ್ ಔಟ್ ಮಾಡಿಕೊಂಡು, ಎಷ್ಟು ಥರ ಫ್ಯಾನ್ ಔಟ್ ಮಾಡ್ಕೊಂಡಿದೆ ನೋಡಿ. ಅಲ್ಲಿ ಆ ಫ್ಯಾನ್ ಔಟ್ ಎಲ್ಲ ಮಾಡ್ಕೊಳ್ತಾ ಇದೆ. ತನ್ನದೇ ಆದಂಥ ಒಂದು ಹಂದರ, ಕೆನೊಪಿ, ಛತ್ರಿ ನಿರ್ಮಾಣ ಮಾಡಿಕೊಂಡಿದೆ. ಕೇವಲ 1 ವರ್ಷದಲ್ಲಿ, ಮೇ 25ರಲ್ಲಿ ಹಾಕಿದ್ದು, 1 ವರ್ಷದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದು, ನನಗಿಂತ ಎತ್ತರ ಬೆಳೆದಿದೆ ಇವಾಗ. ಮತ್ತು ಇತ್ತೀಚೆಗೆ ಈ ಮಳೆಗಾಲ ಬಂದ ಮೇಲೆ ತನ್ನ ಎಲೆಗಳನ್ನು ನೋಡಿ ವಿಶಾಲವಾಗಿ ಎಲೆಗಳನ್ನು ಬಿಡುತ್ತೆ. ಮಿತ್ರರು ನೀವು ಗಮನಿಸ್ಬೋದು, ಅರಣ್ಯ ವೃಕ್ಷಗಳಲ್ಲಿ ಪ್ರಭೇದಗಳನ್ನು ಆಯ್ಕೆ ಮಾಡಬೇಕಾದ್ರೆ ನಾವು ಏನು ಗಮನಿಸ್ತೀವಿ ಅಂದರೆ, ಒಂದು ಅದು ತಾಯಿ ಬೇರು ಸಸ್ಯ, ಆಳಕ್ಕೆ ಬೇರು ಬಿಟ್ಟು ಮಳೆ ನೀರನ್ನು ಇಂಗಿಸುತ್ತೆ. 2 ಅಗಲವಾದ ಎಲೆಗಳಿರೋದ್ರಿಂದ ನಾವು ಇದನ್ನು ಕತ್ತರಿಸಿ ಮುಚ್ಚಿಗೆ ಮಾಡೋದ್ರಾಗಲಿ, ಅಥವಾ ತಾನೇ ಎಲೆಗಳನ್ನು ಉದುರಿಸಿ, ಲೀಫ್ ಲಿಟ್ಟರ್ ಅಂತೀವಲ್ಲ, ಒಣ ಎಲೆಗಳನ್ನು ಉದುರಿಸಿ ಗೊಬ್ಬರ ಮಾಡ್ಕೊಳ್ತವೆ. ಈ 2 ಬೆನಿಫಿಟ್ ನಮಗಿರುತ್ತೆ. ಆಳವಾಗಿ ಬೇರು ಬಿಡುವುದು, ಮಣ್ಣಿನಲ್ಲಿ ಸರಂಧ್ರತೆಯನ್ನು ಮಾಡೋದು, ಸೂಕ್ಷ್ಮಜೀವಿಗಳಿಗೆ ಆಹಾರ ಉತ್ಪತ್ತಿ ಮಾಡಿಕೊಡುವುದು, ಮೇಲ್ಮಣ್ಣಿನಲ್ಲಿ ಆಮ್ಲಜನಕ ಇರತಕ್ಕಂಥ ನೋಡಿಕೊಳ್ಳೋದು, ಮತ್ತು ಅಗಲವಾದ ಎಲೆಗಳನ್ನು ರಚನೆ ಮಾಡಿಕೊಳ್ಳೋದು, ಸಾಕಷ್ಟು ನೆರಳನ್ನು ಸೃಷ್ಟಿ ಮಾಡೋದು, ಆ ಎಲೆಗಳನ್ನು ಕೆಳಗಡೆ ಬೀಳಿಸಿ ತಾನೇ ಗೊಬ್ಬರವನ್ನು ಮಾಡಿಕೊಳ್ಳೋದು, ಮತ್ತು ನಮ್ಮ ಪಕ್ಷಿಗಳಿಗೆ ಆಶ್ರಯ ಕೊಡೋದು. ಇದಿಷ್ಟು ಈ ಅರಣ್ಯ ವೃಕ್ಷಗಳು ಮಾಡ್ತವೆ ನೋಡಿ. ಇದಿಷ್ಟು ಬೆನಿಫಿಟ್ಸ್ನ ನಾವು ನೋಡ್ಬೋದು. ಇತ್ತೀಚೆಗೆ ನಾವೇನು ಮಾಡಿದ್ವಿ, 1 ವರ್ಷದ ನಮ್ಮ ಶಿವನಿ ಗಿಡದ ಬುಡದಲ್ಲಿ ಪಶ್ಚಿಮಕ್ಕೆ ಶಿವನಿ ಗಿಡ ಇಟ್ಕೊಂಡು ಪೂರ್ವಕ್ಕೆ ನಾವು ಒಂದು ಗಿಡ ಚಂದ್ರಗಿರಿ ಕಾಫಿ, ಆ ಗಿಡವನ್ನು ಇಲ್ಲಿ ಹಾಕಿದ್ದೀವಿ. ಅದಕ್ಕೆ ಹಸಿರು ಬೆಳೆ ಮಾಡೋ ಕಾರ್ಯಕ್ರಮವನ್ನು ನಡೆದಿದೆ. ಅಂದರೆ ನನ್ನ ವಾಣಿಜ್ಯ ಬೆಳೆ ಕಾಫಿಗೆ ಈಗ ಪಶ್ಚಿಮದಲ್ಲಿ ಆಸರಿಯಾಗಿ ನನ್ನ ಅರಣ್ಯ ವೃಕ್ಷ ನಿಂತಿದೆ. ಹೀಗಾಗಿ ಇದಿಷ್ಟನ್ನು ನೀವು ಇಲ್ಲಿ ಗಮನಿಸ್ಬೋದು. ಅರಣ್ಯ ವೃಕ್ಷಗಳ ಜೋಡಣೆ ನಾವು ಮಾಡಬೇಕು. ವಿವಿಧ ಪ್ರಜಾತಿ ಅರಣ್ಯ ವೃಕ್ಷಗಳನ್ನು ನಿಮ್ಮ ಕೃಷಿ ಭೂಮಿಯ ಬದುವಿನಲ್ಲಿ ಎಲ್ಲಿ ನಿಮಗೆ ಈ ರೀತಿ ಅವಕಾಶಗಳಿರುತ್ತೋ ಅಲ್ಲೆಲ್ಲ ಕಾಡು ಸೃಷ್ಟಿ ಮಾಡ್ತಾ ಬರೋಣ. ಸಾಕಷ್ಟು ಪ್ರಭೇದ ಸಸ್ಯಗಳನ್ನು ಇಲ್ಲಿ ಸೃಷ್ಟಿ ಮಾಡ್ತಾ ಬರೋಣ ಅಂತ ಹೇಳ್ತಾ, ಈ ಒಂದು ಶಿವನಿ ಅಥವಾ ಕುಳಿ ಅನ್ನೋ ಗಿಡದ ಒಂದು ಪರಿಚಯ ನಿಮಗೆ ಮಾಡಿಕೊಡ್ಬೇಕು ಅನ್ನಿಸ್ತು. ಈ ವಿಡಿಯೋದಲ್ಲಿ ಅದನ್ನು ಮಾಡಿದ್ದೀನಿ. ಹಾಗಾಗಿ ಇದರ ಬಗ್ಗೆ, ಅರಣ್ಯ ವೃಕ್ಷಗಳ ಬಗ್ಗೆ ನಾವು ಇನ್ನಷ್ಟು ಮಾಹಿತಿ ಪಡಿತಾ ಹೋಗೋಣ, ಆಸಕ್ತಿ ಬೆಳೆಸ್ಕೊಳ್ಳೋಣ. ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಕೃಷಿ ಭೂಮಿಯಲ್ಲಿ ಈ ಅರಣ್ಯ ವೃಕ್ಷಗಳನ್ನು ಜೋಡಿಸ್ತಾ ಬರೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ. ನಿಮ್ಮ HR ಮಂಜುನಾಥ್.